ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ತೆಲುಗುನಿಂದ ಕನ್ನಡಕ್ಕೆ ಟೋಟಲ್ ಆಗಿ ಎಷ್ಟು ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದನ್ನು ಹೇಳಿದ್ದೆ. ಇದು ಅದರ ಮುಂದುವರೆದ ಭಾಗವಾಗಿರುತ್ತೆ. ಈ ವಿಡಿಯೋದಲ್ಲಿ ಇನ್ನುಳಿದ ಕನ್ನಡ ಟು ತೆಲುಗು ರೀಮೇಕ್ ಸಿನಿಮಾಗಳನ್ನು ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಮೊದಲ ಪಾರ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಮದುವೆ ಇದು 1997ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪೆಳ್ಳಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮದುವೆ ಆಗೋಣ ಬಾ ಇದು 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪೆಳ್ಳಿ చేసుకుందాం ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮದುವೆ ಮಾಡಿ ನೋಡು ಇದು 1965ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪೆಳ್ಳಿ చేసి చూడు ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮನಸ್ಸೆಲ್ಲ ನೀನೆ ಇದು 2002ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮನಸಂಟ నువ్వే ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಂಡ್ಯ ಇದು 2006ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸಾಂಬಾ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮನೆ ಅಳಿಯ ಇದು 1964ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಇಲ್ಲಕಿರಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮನೆ ಮನೆ ಕಥೆ ಇದು 1981ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ರಾಮಯ್ಯ ನಾಂಬ್ಲೆ ಪಿಡಕಳ ಬೇಟ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮನೆ ಮಾರಾಟಕ್ಕಿದೆ ಇದು 2019ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಆನಂದೋ ಬ್ರಹ್ಮ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಾಂಗಲ್ಯ ಇದು 1991ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಜೀವನ ತರಂಗಲು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಾಂಗಲ್ಯಂ ತಂತು ನಾನೇನ ಇದು 1998ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪವಿತ್ರ ಬಂಧಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಂಕುತಿಮ್ಮ ಇದು 1980ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸಟ್ಟೆ ಕಾಲಾಪು ಸಟ್ಟಯ್ಯ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮರ್ಯಾದೆಯ ರಾಮಣ್ಣ ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮರ್ಯಾದಾ ರಾಮಣ್ಣ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮೌರ್ಯ ಇದು 2004ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಅಮ್ಮ ನಾನ ಓ ತಮಿಳಮ್ಮೈ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮೇಲ್ಕೋಟೆ ಮಂಜ ಇದು 2017ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಲವರ ಕಿಂಗ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮೋಜುಗಾರ ಸೊಗಸುಗಾರ ಇದು 1995ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ರಾಮುಡು ಭೀಮುಡು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಾನ್ಸೂನ್ ರಾಗ ಇದು 2022ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸೀಬಾರ್ ಓ ಕಂಚರ ಪಲೆಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮುತ್ತೈದ್ಯ ಭಾಗ್ಯ ಇದು 1983ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪ್ರತಿಕಾರಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ನಾನು ನನ್ನ ಹೆಂಡತಿ ಇದು 1985ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನೇನು ಮಾ ಆವಿಡ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ನಮಸ್ತೆ ಮೇಡಮ್ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮಿಸ್ಸಮ್ಮ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ನಮ್ಮಣ್ಣ ಇದು 2005ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಅನ್ನ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ನನ್ನ ಶತ್ರು ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಶತ್ರುವು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ನನ್ನ ತಮ್ಮ ಇದು 1970ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು జరిగిన ಕಥ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ನೀನೆಲ್ಲೋ ನಾನಲ್ಲೇ ಇದು 2006ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು నువ్వొస్తావంటే నేనొద్దంటానా ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಓ ಪ್ರೇಮವೇ ಇದು 1999ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪ್ರೇಮಂಟೆ ಇದೇರಾ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಒಂದಾಗೋಣ ಬಾ ಇದು 2003ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಲಿಸುಂದರಂ ರಾ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಟಾಕಿ ಇದು 2017ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪಟಾಸ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪೋಲಿ ಹುಡುಗ ಇದು 1989ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಲಿಯುಗ ಪಾಂಡವುಲು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪೊಲೀಸಿನ ಹೆಂಡತಿ ಇದು 1990ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪೊಲೀಸ್ ಭಾರ್ಯ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪೊರ್ಕಿ ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪೋಕಿರಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪವರ್ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ದೂಕುಡು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪ್ರೀಸೋತಪ್ಪ ಇದು 1998ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನಿನ್ನೆ ಪೆಲ್ಲಾಡ್ತಾ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪ್ರಿನ್ಸ್ ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಶಾಕ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ರಾಮ್ ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ರೆಡಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ರಜನಿ ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕೃಷ್ಣ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ರಾಮ್ಲೀಲಾ ಇದು 2015ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಲೌಕ್ಯಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ರನ್ನ ಇದು ಕೂಡ 2015ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಅತ್ತಾರಿಂಟಿಕಿ ದಾರೇದಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸಾಗರ್ ಇದು 2012ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚುಕ್ಕಲೋ ಚಂದ್ರುಡು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸತ್ಯಂ ಶಿವಂ ಸುಂದರಂ ಇದು 1987ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಜ್ವಾಲಾ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸವಾರಿ ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗಮ್ಯಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸೀತಾರಾಮ ಕಲ್ಯಾಣ ಇದು 2019ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ರಾರಾಮ್ ಡೋಯ್ ವೆದುಕ ಚುದಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಶಿವ 143 ಇದು 2022ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು RX 100 ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಶೌರ್ಯ ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಶೌರ್ಯಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ.
ಶುಭ ಮಿಲನ ಇದು 1987ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಆಳು ಮಗಲು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಸಿಂಹಗರ್ಜನೆ ಇದು 1983ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮೊಮ್ಮ ಅಲ್ಲುಲ ಸವಾಲ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸಿರಿವಂತ ಇದು 2006ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಆ ನಾಲಗುರು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸ್ನೇಹ ಇದು 1999ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸ್ನೇಹಿತುಲು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸೌಭಾಗ್ಯ ಲಕ್ಷ್ಮಿ ಇದು 1987ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಾರ್ತಿಕ ದೀಪಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸುಂದರಾಂಗ ಜಾಣ ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಭಲೆ ಭಲೆ ಮಗಡಿ ಹೋಯ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸೂಪರ್ ರಂಗ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಿಕ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸೂಪರ್ ಶಾಸ್ತ್ರಿ ಇದು 2012ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸೀಮಾ ಶಾಸ್ತ್ರಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸ್ವಾತಿ ಮುತ್ತು ಇದು 2003ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸ್ವಾತಿ ಮುತ್ಯಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ತಿರುಪತಿ ಎಕ್ಸ್ಪ್ರೆಸ್ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ವೆಂಕಟಾದ್ರಿ ಎಕ್ಸ್ಪ್ರೆಸ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಯುಗಾದಿ ಇದು 2007ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸಂತೋಷಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಉಲ್ಲಾಸ ಉತ್ಸಾಹ ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಉಲ್ಲಾಸಾಂಗ ಉತ್ಸಾಹಾಂಗ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಉಪೇಂದ್ರ ಮತ್ಯಬ ಇದು 2017ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸೊಗ್ಗಡೆ ಚಿನ್ನಿ ನಯನ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ವರದ ನಾಯಕ ಇದು 2013ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಲಕ್ಷ್ಯಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ವೀರ ಮದಕರಿ ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ವಿಕ್ರಮ್ ರಾಥ್ಕೋಡ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಯುವರಾಜ ಇದು 2001ರಲ್ಲಿ ತೆರೆ ಕಂಡ ಸಿನಿಮಾ. ಇದು ತಮ್ಮುಡು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ನೋಡಲ್ಲ ಗೆಳೆಯರ, ಇವತ್ತಿನ ವಿಡಿಯೋ ನಿಮಗೆ ತೆಲುಗುನಿಂದ ಕನ್ನಡಕ್ಕೆ ರೀಮೇಕ್ ಆದ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಟೋಟಲ್ ಆಗಿ ತೆಲುಗುನಿಂದ ಕನ್ನಡಕ್ಕೆ 122 ಸಿನಿಮಾಗಳು ರೀಮೇಕ್ ಆಗಿರ್ತವೆ. ಅವೆಲ್ಲ ಸಿನಿಮಾಗಳನ್ನು 2 ಪಾರ್ಟ್ಗಳಲ್ಲಿ ಹೇಳಿದ್ದೀನಿ. ಮೊದಲ ಪಾರ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.